ಹಲೋ, ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋ ತ್ರಿಬಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಲಯನ್ ಗೇಟ್ ಪೋರ್ಟಲ್ ಓಪನ್ ಆಗ್ತಿದೆ. 8ನೇ ತಾರೀಕು 8ನೇ ತಿಂಗಳು 26 ಕೂಡ 8 ಒಂದು ಪೋರ್ಟಲ್ ಓಪನ್ ಆದಾಗ ನಿಮ್ಮಲ್ಲಿ ಯಾವ ಒಂದು ಬದಲಾವಣೆ, ನಿಮ್ಮ ಜೀವನದಲ್ಲಿ ಏನೋ ಒಂದು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶುರು ಮಾಡೋಣ ಬನ್ನಿ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಈ 3 ಪೈಲ್ನಲ್ಲಿ ನೀವು ಯಾವ ಪೈಲ್ ನಿಮಗೆ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡಬಹುದು. ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಡೆಕ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ತಿಳ್ಕೊಳ್ಳೋಣ. Ace of Pentacles. Wow, what an abundant opportunity ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಟ್ಯಾರೋ ರೀಡರ್ಸ್ ಕೂಡ ನೋಡ್ತಾ ಇರಬಹುದು. ಟ್ಯಾರೋ ರೀಡರ್ಸ್ ಹೀಲರ್ಸ್ ನೋಡ್ತಿರಬಹುದು. ಕ್ವೀನ್ ಆಫ್ ವಾಂಡ್ಸ್, 5 of Pentacles, Ace of Wands, Page of Swords, 10 of Pentacles, 9 of Swords, the Hierophant, Nine of Cups. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಲಯನ್ ಗೇಟ್ ಪೋರ್ಟಲ್ ನಿಮಗೆ ಯಾವ ಒಂದು ಗೇಟ್ ಓಪನ್ ಆಗ್ತಿದೆ ಅಂದರೆ, ನಿಮ್ಮಲ್ಲಿ ಒಂದು ಹೊಸ ಅವಕಾಶಗಳು, ಒಂದು ಜ್ಞಾನದಲ್ಲಿ ಒಂದು ಪರಿಪೂರ್ಣತೆ, ನಿಮ್ಮ ಒಂದು ಕಾಲ ಮೇಲೆ ನೀವೇ ಒಂದು ಇಂಡಿಪೆಂಡೆಂಟ್ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ಅಂದರೆ, ನೀವು ಯಾರಿಗೂ ಇನ್ನು ಮುಂದೆ ಡಿಪೆಂಡ್ ಆಗಿರೋದಿಲ್ಲ. ನಿಮ್ಮ ಸ್ಟ್ರೆಂತ್ ಬಗ್ಗೆ, ನಿಮ್ಮ ಬಗ್ಗೆ ನಿಮಗೆ ಒಂದು ಉತ್ಸಾಹ, ಒಂದು ಹೊಸ ಹುರುಪು ನಿಮಗೆ ಸಿಗ್ತಾ ಇದೆ. ಇಷ್ಟು ದಿನ ನಿಮಗೆ ಏನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ, ಒಂದು ಅತಿಯಾದ ಆಲೋಚನೆ, ಏನಪ್ಪ ಮಾಡೋದು, ಈ ಥರ ಒಂದು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ, ಒಂದು ಹೊಸ ಬೆಳಕು ಮೂಡ್ತಾ ಇದೆ. ನಿಮ್ಮಲ್ಲಿ ಒಂದು ಹೊಸ ಭರವಸೆ ಮೂಡ್ತಾ ಇದೆ. ನಾನು ಇಂಡಿಪೆಂಡೆಂಟ್ ಆಗಿ ಜೀವಿಸ್ಬೇಕು, ಬದಲಾವಣೆ ಆಗಬೇಕು, ನನ್ನಲ್ಲಿ ಏನು ಕೊರತೆ ಇದೆ ಅದನ್ನು ನೀಗಿಸ್ಕೊಳ್ಬೇಕು ಅನ್ನೋ ಒಂದು ಆಶಾಭಾವನೆ ನಿಮ್ಮಲ್ಲಿ ದೊರೀತಾ ಇದೆ. ನಿಮ್ಮಲ್ಲೇ ಒಂದು ಉತ್ಸಾಹ, ಹುರುಪು, ಒಂದು ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ಏನು ಇಷ್ಟು ದಿನ ಒಂದು ಮೌಢ್ಯಗಳಿಗೆ ಅಂಟ್ಕೊಂಡಿದ್ರಿ, ಅದರಿಂದ ನೀವು ಹೊರಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಒಂದು ಹೊಸ ವಿಷಯಗಳು ತಿಳಿಬಹುದು, ಹೊಸದು ಏನಾದರೂ ಒಂದು ನಿಮಗೆ ಒಂದೇನೋ ತಿಳ್ಕೊಳ್ಬೇಕು, ಹೊಸದೇನಾದ್ರು ನೀವು ಕಲ್ತ್ಕೊಳ್ತಾ ಇರ್ಬೋದು, ಓದ್ತಾ ಇರ್ಬೋದು. ಇಲ್ಲಿ ಮೊದಲೇ ಹೇಳ್ದಂಗೆ ನೀವು ಟ್ಯಾರೋ ಕಲ್ತ್ಕೊಳ್ಬಹುದು. ಆ ಥರ ನಿಮ್ಮಲ್ಲಿ ಒಂದು ಹೊಸ ಒಂದು ಆಲೋಚನೆಗಳು ಅದೆಲ್ಲ ಒಂದು ಶೈನ್ ಆಗ್ತಾ ಇದೆ ನಿಮ್ಮಲ್ಲಿ. ಆ ಬುದ್ಧಿಲಿ ನಿಮಗೆ ಒಂದು
ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಮಾನಸಿಕ ನೆಮ್ಮದಿ, ತೃಪ್ತಿ, ಸಮಾಧಾನ, ಸಂತೃಪ್ತಿ ಇದು ನಿಮಗೆ ದೊರೀತಾ ಇದೆ. ಈ ಲಯನ್ ಗೇಟ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಏನು ನಿಮ್ಮಲ್ಲಿ ಒಂದು ಅಜ್ಞಾನ, ಮೌಢ್ಯತೆ ಏನಿತ್ತು ಅದರಿಂದ ಮುಕ್ತರಾಗಿ ನೀವು ಒಂದು ಹೊಸ ಬೆಳವಣಿಗೆ, ನಿಮ್ಮ ವಯಸ್ಸು ಮೇಲೆ ನಿಮಗೆ ನಂಬಿಕೆ, ಎಲ್ಲಿ ನೀವು ಅದನ್ನು ಒಂದು ತರ್ಕಬದ್ಧವಾಗಿ ಮಾತಾಡಬೇಕು, ಸತ್ಯವಾಗಿರಬೇಕು ಅನ್ನೋ ಒಂದು ನಿಲುವು, ನಿಮ್ಮ ಒಂದು ಅಂತರ್ಪ್ರಜ್ಞೆನ ನೀವು ನಂಬುವಂಥದ್ದು. ಇಷ್ಟು ದಿನ ಏನು ಒಂದು ಅತಿಯಾದ ಆಲೋಚನೆ, ಒಂದು ಏನು ಬೇಡದೇ ಇರೋವಂಥ ಒಂದು ಚಿಕ್ಕ ವಿಷಯಕ್ಕೂ ತುಂಬ ಚಿಂತಿಸೋ ಅಂಥದ್ದು, ನೆಮ್ಮದಿಯನ್ನು ಕಳ್ಕೊಳ್ಳೋ ಅಂಥದ್ದು ಏನಿತ್ತು ಅದು ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಏನು ಅಂದರೆ ನೀವು ಸ್ವಾವಲಂಬಿಗಳಾಗ್ತಾ ಇದ್ದೀರಾ. ನಿಮಗೆ ಒಳ್ಳೊಳ್ಳೆ ಅವಕಾಶಗಳು, ನಿಮ್ಮ ಒಂದು ಇಂಟ್ಯೂಷನ್ನ ನೀವು ಬಲವಾಗಿ ನಂಬ್ತೀರಾ. ಯಾರಾದರೂ ಟ್ಯಾರೋ ಕಾರ್ಡ್ಸ್ ರೀಡರ್ಸ್ ಇದ್ದರೆ, ಹೀಲರ್ಸ್ ಇದ್ದರೆ ಅವರ ಅಂತರ್ಪ್ರಜ್ಞೆ ಚೆನ್ನಾಗಾಗ್ತಾ ಇದೆ. ಅವರಲ್ಲಿ ಒಂದು ಆ ಜ್ಞಾನದ ಬೆಳಕಿನ ಪರಿಪೂರ್ಣತೆ ಬರ್ತಾ ಇದೆ ಅನ್ನೋದನ್ನ, ಅವರ ಅಂತರ್ಪ್ರಜ್ಞೆನ ಯಾವುದೇ ಒಂದು ಬಹಿರಂಗವಾಗಿರೋದೇನು ನಮ್ದೇನೆ ಅವರು ಒಳಗಡೆ ಇರೋ ಆ ಇನ್ನರ್ ವಾಯ್ಸ್ ಅಲ್ಲಿ ಆ ಒಂದು ಬಲನ ಅವರು ತಿಳ್ಕೊಳ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ಟೆಂಪರೆನ್ಸ್, ನಿಮ್ಮಲ್ಲಿ ಎಲ್ಲ ವಿಷಯಗಳನ್ನು ಒಂದು ಬ್ಯಾಲೆನ್ಸ್ಗೆ ಬರ್ತಾ ಇದೆ ಅನ್ನೋದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ, ನಿಮಗೆ ಅನಾರೋಗ್ಯ ಇದ್ದರೆ ಆರೋಗ್ಯವಾಗ್ತಿದ್ದೀರಾ. ಮತ್ತು ಏನಾದ್ರೂ ನೀವು ನೊಂದ್ಕೊಂಡು ತುಂಬ ಮನಸ್ಸು ಬೇಸರದಲ್ಲಿದ್ದರೆ ಇನ್ಮೇಲೆ ನಿಮ್ಮಲ್ಲಿ ಒಂದು ಹೊಸ ಉತ್ಸಾಹ, ಆ ಒಂದು ಸಂತೋಷ, ಸಮೃದ್ಧಿ ಇದೆಲ್ಲ ನಿಮಗೆ ಹೆಚ್ಚಾಗ್ತಾ ಇದೆ. ಅದು ಒಂದು ಸ್ಥಿರವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ತಾತ್ಕಾಲಿಕವಾಗಲ್ಲ, ಅದು ನಿಮ್ಮಲ್ಲಿ ಆ ಬೆಳವಣಿಗೆ ಒಂದು ಸ್ಥಿರತೆ. ಏನು ನೀವೇನಾದರೂ ಹೂಡಿಕೆ ಮಾಡಿದರೆ ಅಥವಾ ಏನಾದರೂ ಇದು ಮಾಡಿದರೆ ಅದು ಒಂದು ಲಾಂಗ್ ಟರ್ಮ್ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಥವಾ ಯಾರಾದರೂ ಒಂಟಿಯಾಗಿದ್ದರೆ ನಿಮಗೆ ಒಂದು ಒಳ್ಳೆ ಸಂಬಂಧಗಳು ಕೂಡ್ಬೋದು. ಅದು ಸ್ಥಿರವಾಗಿರುವಂಥ ಸಂಬಂಧಗಳು ನಿಮಗೆ ಸಿಗ್ತಾ ಇದೆ. ಈ ಲಯನ್ ಗೇಟ್ ಪೋರ್ಟಲ್ಗೆ ನಿಮಗೆ ನಿಮ್ಮ ಎಲ್ಲ ವಿಶ್ಗಳು, ಆಸೆಗಳು ಅವೆಲ್ಲ ಈಡೇರುತ್ತೆ ಅನ್ನೋದು ಈ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎರಡು ಕಡೆಯೂ ನಿಮಗೆ ಒಂದು ಸಮೃದ್ಧಿ, ಸಂತೋಷ ನೋಡಿ ಇಲ್ಲಿ ಆ ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ. ನೋಡಿ ಇಲ್ಲಿ ದ ಎಂಪರರ್, ದ ಎಂಪ್ರೆಸ್. ಇದು ಗಂಡ ಹೆಂಡತಿ ಕಾರ್ಡ್. ಏನಂದರೆ ಎರಡು, ನೀವು ನಿಮ್ಮನ್ನು ನಂಬಿದವರಿಗೆ ನೀವು ತಾಯಿಯಾಗಿ ತಂದೆಯಾಗಿ ಎರಡೂ ರೀತಿ ನೀವು ಪ್ರೀತಿನ ಕೊಡೋ ಅಂಥ ಆ ಒಂದು ನೋಡಿ ಇಲ್ಲಿ ಆ ಬ್ಯಾಲೆನ್ಸ್ ನಿಮಗೆ ಸಿಗ್ತಾ ಇದೆ. ಕಾಣಿಸ್ತಿದ್ಯಾ ನೋಡಿ ಇಲ್ಲಿ ಆ ಒಂದು ಬ್ಯಾಲೆನ್ಸ್ ಗ್ರಿಪ್ ನಿಮಗೆ ದೊರೀತಾ ಇದೆ. ನಿಮ್ಮಲ್ಲಿ ಆ ಒಂದು ದ ಹರ್ಮಿಟ್ ಕಾರ್ಡ್, ಆ ಜ್ಞಾನ ನಿಮಗೆ, ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಂಡು ನೀವು ನಿಮ್ಮ ಬೆಳವಣಿಗೆಗೆ ನಿಮ್ಮ ಒಂದು ಪ್ರಜ್ಞೆನೆ ನಿಮಗೆ ಒಂದು ಸಹಾಯ ಮಾಡೋದು, ನಿಮ್ಮ ಬೆಳವಣಿಗೆನ ನೀವೇ ಮಾಡ್ಕೊಳ್ಳೋವಂತಹ ಒಂದು ಜ್ಞಾನ ನಿಮ್ಮಲ್ಲಿ, ಆ ಬೆಳಕನ್ನು ನೀವೇ ಕಂಡುಕೊಳ್ತೀರಾ ಈ ಲಯನ್ ಗೇಟ್ ಪೋರ್ಟಲಲ್ಲಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಗುಡ್ ಲುಕಿಂಗ್ ಚಾರ್ಮ್. ನೋಡಿ ಇಲ್ಲಿ ಶೈನಿಂಗ್ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಸ್ಕಿನ್ನಲ್ಲಿ ಶೈನಿಂಗು, ನಿಮ್ಮ ಏರಲ್ಲಿ ಒಂದು ಶೈನಿಂಗು, ನಿಮ್ಮ ಕಣ್ಣಲ್ಲಿ ಒಂದು ಕಾಂತಿ, ಆ ಒಂದು ಚಾರ್ಮ್ ನಿಮಗೆ ಈ ಲಯನ್ ಗೇಟ್ ಪೋರ್ಟಲಲ್ಲಿ ನಿಮಗೆ ಸಿಗ್ತಾ ಇದೆ. ಒಳ್ಳೆ ಗುಡ್ ಚಾರ್ಮ್ ಅನ್ನೋದು. ಇಷ್ಟು ದಿನ ನೀವೇನು ಅಂದ್ಕೊಂಡಿದ್ದೀರಾ ಅದು ನಿಮಗೆ ಆಗ್ತಾ ಇರಲಿಲ್ಲ ಅಂದರೆ ಇನ್ನು ಮುಂದೆ ಅದು ಮ್ಯಾಜಿಕ್ ರೀತಿ ನಿಮ್ಮಲ್ಲಿ ಆ ಪರಿವರ್ತನೆ
ಆಗ್ತಾ ಇದೆ ನೋಡಿ. ಇಲ್ಲಿ ಸನ್ಫ್ಲವರ್ ಅನಿಬಿ ಆ ಒಂದು ಸ್ವೀಟ್ನೆಸ್ಸು, ಆ ಒಂದು ಕಾಂತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನಿಮ್ಮಲ್ಲಿ ಒಂದು ಖುಷಿ, ಏನಂದ್ರೆ ಡಿವೈನು ಇಷ್ಟು ದಿನ ನೋಡಿ, ಇಲ್ಲೂ ಓವರ್ ಥಿಂಕು, ಇಲ್ಲೂ ಸ್ಯಾಡ್ ಆಗಿದ್ದೀರಾ, ಇಲ್ಲೂ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೇನೋ ತುಂಬ ಬಾಧೆ ಇದೆ ಅನ್ನೋ ಥರ ನೀವು ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲೂ ಸಪ್ಪು ಮುಖ ಹಾಕೊಂಡಿದ್ದೀರಾ. ಇನ್ನು ಮುಂದೆ ನೀವು ಆ ಒಂದು ಮೌಢ್ಯದಿಂದ ಹೊರಗಡೆ ಬಂದು ಒಂದು ಹೊಸ ಜ್ಞಾನನ ಸಂಪಾದನೆ ಮಾಡಿ ನಿಮ್ಮ ಒಂದು ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ನಿಮ್ಮನ್ನು ನೀವು ಪ್ರೀತಿಸುವಂಥದ್ದು, ಆ ಸಂತೃಪ್ತಿ ಸಮಾಧಾನನ ಡಿವೈನ್ ನಿಮ್ಮಲ್ಲಿ ತಂದು ಕೊಡ್ತಾ ಇದ್ದಾರೆ. ಆ ಹೊಸ ಬೆಳಕನ್ನು ನಿಮಗೆ ತಂದು ಕೊಡ್ತಾ ಇದ್ದಾರೆ. ದ ಸನ್ ಕಾರ್ಡ್ ಇದರಲ್ಲಿ ಆ ಒಂದು ನಿಮ್ಮನ್ನ ನೀವು ನಿಮಗೆ ಒಂದು ಪರ್ಮಿಷನ್ ಕೊಡಿ, ಆ ಒಂದು ಜಾಯ್ನ, ಖುಷಿನ, ನಿಮ್ಮಲ್ಲಿರೋ ಖುಷಿನ ಆಚೆ ತಗೊಬರೋದಕ್ಕೆ ಪರ್ಮಿಷನ್ ಕೊಡಿ ಎಲ್ಲಿದೆ ಅಂದರೆ ಡಿವೈನು ನಿಮ್ಮಲ್ಲಿ ಆ ಒಂದು ನಿಮ್ಮಲ್ಲಿ ಏನು ಅಡಗಿತ್ತು, ಆ ಒಂದು ಹ್ಯಾಪಿನೆಸ್ನ ನೀವು ಏನು ಕಳ್ಕೊಂಡಿದ್ರಿ ಅದನ್ನು ವಾಪಸ್ ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಒಂದು ತುಂಟುತನ ಇರ್ಬೋದು, ಆಶ್ಚರ್ಯ ಇರ್ಬೋದು, ನೋಡಿ ಒಂದು ಕ್ಯೂರಿಯಸ್ ಏನಿದೆ ಅಲ್ಲಿ ನೋಡಿ, ಏನಿದೆ ಅಂತ ಹುಡುಕ್ತಾ ಇದ್ದೀರಾ. ಆ ಥರ ಎಲ್ಲದರಲ್ಲೂ ನೀವು ಒಂದು ಕ್ಯೂರಿಯಸ್ನ ತೊಗೊಂಡು ಬರ್ತೀರಾ. ಅದರಲ್ಲಿ ಏನಿದೆ ತಿಳ್ಕೊಳ್ಬೇಕು, ಆ ಒಂದು ಅರಿವು, ಆ ಜ್ಞಾನನ ತಿಳ್ಕೊಳ್ಬೇಕು, ಆ ಒಂದು ಬೆಳವಣಿಗೆಗೆ ಹೋಗ್ತೀರಾ. ಏನು ನಿಮ್ಮಲ್ಲಿ ಇಷ್ಟು ದಿನ ಆ ಒಂದು ಜ್ಞಾನ ಒಂದು ನಿಮ್ಮಲ್ಲೇ ನೀವು ಅತಿಯಾದ ಆಲೋಚನೆ ಮಾಡ್ತಾ ನಿಮ್ಮೊಳಗಡೆ ಇದ್ದ ಒಂದು ಫೈರ್ನ, ಬೆಂಕಿನ ಏನು ಅಡಗಿಸಿದ್ರಿ ಅದು ಇನ್ನು ಮುಂದೆ ಅದು ಈಚೆ ಬಂದು ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್, ಒಂದು ಕ್ಯೂರಿಯಾಸಿಟಿ, ಹೆಚ್ಚು ಏನದು ತಿಳ್ಕೊಳ್ಬೇಕು, ಏನಾದರೂ ತಿಳ್ಕೊಳ್ಬೋದು, ಹೊಸದೇನಾದರೂ ಕಲಿಯೋದು, ನಿಮ್ಮನ್ನು ನೀವು ಬೆಳವಣಿಗೆ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ಒಬ್ಬರೇ ಎಲ್ಲರೂ ಒಂದು ಸಿನಿಮಾಗೆ ಹೋಗಿ ಸಿನಿಮಾ ನೋಡೋದಿರ್ಬೋದು, ಅಥವಾ ಒಂದು ಲೋಟ ಕಾಫಿ ಕುಡಿಯೋದಿರ್ಬೋದು, ನಿಮಗೆ ನೀವೇ ಒಂದು ಸಂಗಾತಿಯಾಗಿ ಇನ್ನು ಮುಂದೆ ನೀವು ನಿಮ್ಮ ಒಳಗಡೆ ಇರೋ ಆ ಒಂದು ಏನು ಹೇಳ್ತಾರೆ ಇನ್ನರ್ ಚೈಲ್ಡ್ನ ನೀವು ಹ್ಯಾಪಿಯಾಗಿ ಇಟ್ಕೊಳ್ಳೋ ಅಂಥ ಒಂದು ಆ ಗೇಟು ನಿಮ್ಮಲ್ಲಿ ಓಪನ್ ಆಗ್ತಾ ಇದೆ. ನಿಮ್ಮಲ್ಲಿ ಇಷ್ಟು ದಿನ ಏನು ಸ್ಯಾಡ್ನೆಸ್ ಇತ್ತು, ಓವರ್ ಥಿಂಕಿಂಗು ಏನೋ ನನ್ನಲ್ಲಿ ನೀವು ಅಂದ್ಕೊಂಡಂಗೆ ಏನೋ ಇಲ್ಲಿ ಇದಿಲ್ಲ, ತೊಂದರೆಲಿಲ್ಲ. ನೀವು ನೋಡಿ, ಇಲ್ಲಿ ಕಾಲಕ್ಕೆ ಶೂಸ್ ಇದೆ, ಸ್ವೆಟರ್ ಇದೆ, ಟೋಪಿ ಇದೆ, ಮಫ್ಲರ್ ಇದೆ, ಮನೆ ಇದೆ, ಎಲ್ಲನೂ ಇದೆ. ಅಂದರೆ ನೀವು ಇನ್ನು ಮುಂದೆ ನೀವು ಇರೋದಕ್ಕೆಲ್ಲ ಒಂದು ಕೃತಜ್ಞರಾಗಿ ನಿಮ್ಮಲ್ಲಿ ಈ ಥರ ನಿಮ್ಮನ್ನೇ ನೀವು ಅವಲೋಕನ ಮಾಡ್ಕೊಳ್ಳೋದು, ನಿಮ್ಮನ್ನೇ ನೀವು ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಂಡು ನಿಮ್ಮಲ್ಲಿ ಏನು ನ್ಯೂನತೆಗಳಿದೆ ಅದನ್ನೆಲ್ಲ, ಕೊರಗುಗಳನ್ನೆಲ್ಲ ನೀವು ನೀಗಿಸ್ಕೊಂಡು ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್ನ, ಸಂತೋಷನ, ಸಮೃದ್ಧಿನ, ಒಂದು ಸಮಾಧಾನ, ಸಂತೃಪ್ತಿನ ನೀವು ತಗೊಂಡು ಬರ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಒಂದು ಬ್ಯಾಲೆನ್ಸ್ ಆಗಿ ನಿಮಗೆ ಒಂದು ಜಡ್ಜ್ಮೆಂಟ್ ಸಿಗ್ತಾ ಇದೆ ಡಿವೈನ್ ಕಡೆಯಿಂದ, ಒಂದು ಹೀಲಿಂಗ್ ನಡೀತಾ ಇದೆ. ನಿಮ್ಮ ಎಲ್ಲ ನೋವು ಬಾಧೆಗಳು ಎಂಡ್ ಆಗ್ತಾ ಇದೆ. 9 ಆಫ್ ವಾಂಡ್ಸ್ ನೋಡಿ, ಇಲ್ಲೆಲ್ಲ ಎಷ್ಟು ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದಾರೆ ಅಂದರೆ ನಿಮ್ಮ ಒಂದು ನೋವು, ದುಃಖ ಎಲ್ಲ ಎಂಡ್ ಆಗಿ ನಿಮಗೆ ಒಂದು ಸಂತೋಷ, ಸಂತೃಪ್ತಿ, ಸಮಾಧಾನ. ಇದು 10 ಆಫ್ ಪೆಂಟಿಕಲ್ಸ್ ನೋಡಿ ಇಲ್ಲಿ. ಬಾಟಮ್ ಆಫ್ ದ ಡೆಕ್ ಏಸ್ ಆಫ್ ಪೆಂಟಿಕಲ್ಸ್ ಅಂದರೆ ಒಂದು ಹೊಸ ಅವಕಾಶಗಳು, ನಿಮ್ಮ ಒಂದು ಪೂರ್ವಜರ ಆ ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದ, ಮತ್ತು ಆ ಒಂದು ಭೌತಿಕವಾಗಿ ನಿಮಗೆ ಏನೇನು ಬೇಕು, ಆ ಒಂದು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ, ಭೌತಿಕ ಪರಿಸ್ಥಿತಿ ಎಲ್ಲನೂ ಒಂದು ಬ್ಯಾಲೆನ್ಸ್ಗೆ ಬಂದು
ಆ ಆ ಆ ಒಂದು ನಿಮ್ಮಲ್ಲೇ ಒಂದು ಆ ಅಂತರ್ಪ್ರಜ್ಞೆ ಇಂದ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳೋ ಅಂತ ಆ ಒಂದು ಗೇಟ್ ನಿಮಗೆ, ಲಯನ್ ಗೇಟ್ ಪೋರ್ಟಲ್ ನಿಮಗೆ, ಆ ಪೋರ್ಟಲ್ ನಿಮಗೆ ಓಪನ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಪೂರ್ವಜರ ಆಸ್ತಿ ಇರ್ಬೋದು, ಅವರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮಗೆ ಸಿಗ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದೆ. ನೀವು ಹೊಸದೇನಾದ್ರು ಕಲಿಬಹುದು ಮುಂದೆ. ಆ ಒಂದು ಕ್ಯೂರಿಯಾಸಿಟಿ ಏನಿದೆ, ಏನು ತಿಳ್ಕೊಳ್ಳೋಣ, ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ, ಆ ಥರ ಒಂದು ಅರಿವು ನಿಮಗೆ ಸಿಗ್ತಾ ಇದೆ. ಈ ಥರ ನೀವು ಮಲಗಿ ಅಥವಾ ಕೂತು ಆ ಥರ ಟೈಮ್ ಪಾಸ್ ಮಾಡಲ್ಲ. ನಿಮ್ಮ ಒಂದು ಕೆಲಸದಲ್ಲಿ ಆ ಜವಾಬ್ದಾರಿನ ನೀವು ಕಂಡುಕೊಳ್ತೀರಾ ಅನ್ನೋದು ನೋಡಿ. ಇಲ್ಲಿ ಈ ಥರ ಫ್ಯಾಮಿಲಿ ಜೊತೆ ಹೋಗಿ 10 ಆಫ್ ಕಪ್ಸ್ ಬಂದಿದೆ. ಆ ಭಾವನಾತ್ಮಕ ಸಂಬಂಧಗಳು ಏನಿತ್ತು ಅದೆಲ್ಲ ಸರಿ ಹೋಗಿ ನಿಮ್ಮಲ್ಲಿ ಒಂದು ಹ್ಯಾಪಿನೆಸ್. ಹೊರಗಡೆ ನೀವು ನೋಡಿ, ಎಲ್ಲೂ ಗಾಡಿ ಇದೆ, ಟ್ರಿಪ್ ಹೋಗ್ತಾ ಇರ್ಬೋದು. ನಿಮ್ಮನ್ನು ನೀವು ಹ್ಯಾಪಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹ್ಯಾಪಿಯಾಗಿ ಇರ್ತೀರಾ ಅನ್ನೋದನ್ನ ನೋಡಿ. ನಿಮ್ಮ ಆ ಪೊರ್ಕೆ ಏನಿದೆ ನಿಮ್ಮ ಬುದ್ಧಿಲಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರು ಕೊಳೆ ಇದ್ರೆ ಅದನ್ನೆಲ್ಲ ನೀವು ಇನ್ನು ಮುಂದೆ ನೀವು ಅದನ್ನ ನೀಟಾಗಿಡ್ತೀರಾ. ಧೂಳನ್ನ ಕೊಡುವೆ. ಇಲ್ಲೇನು ಬ್ಲರ್ ಆಗಿದೆ ನೋಡಿ, ಆ ಧೂಳನ್ನೆಲ್ಲ ತೆಗೆದು ಶೈನ್ ಮಾಡ್ತೀರಾ. ಯಾವುದು ಬೇಡದೇ ಇರೋವಂಥ ನಿಮ್ಮ ಆಲೋಚನೆಗಳಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆ ವಸ್ತುಗಳಿರ್ಬೋದು, ಬೇಡದೇ ಇರೋವಂಥದ್ದನ್ನೆಲ್ಲ ನೀವು ತೆಗೆದು ಹೊರಗಡೆ ಹಾಕಿ. ನಿಮ್ಮ ವಿಡಿಯೋ ಆಫ್ ಆಗಿತ್ತು, ಮತ್ತೆ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ದ ಲವರ್ಸ್ ಕಾರ್ಡ್ ಬಂದಿದೆ. ಒಂದು ಪ್ರೀತಿನ ನೀವು ನಿಮ್ಮ ಒಂದು ಜೀವನದಲ್ಲಿ, ಇದು 10 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್, ಯಾವುದೇ ಒಂದು ನೋವು ದುಃಖ ಏನಿತ್ತು ಅದನ್ನೆಲ್ಲ ಎಂಡಾಗಿ ನಿಮ್ಮ ಜೀವನದಲ್ಲಿ ಒಂದು ಭಾವನಾತ್ಮಕವಾಗಿ ಆರ್ಥಿಕವಾಗಿ ನೀವು ನಿಮ್ಮ ಪರಿಸ್ಥಿತಿ ಬ್ಯಾಲೆನ್ಸ್ ಬರ್ತಾ ಇದೆ. ಮತ್ತು ಆ ಪ್ರೀತಿನ ನೀವು ತಗೊಂಡು ಬರ್ತೀರಾ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಬ್ಯಾಲೆನ್ಸ್ ತಗೊಂಡು ಬರ್ತೀರಾ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಹೊಸ ಉದ್ಯೋಗಗಳನ್ನ ನೀವು ಸ್ಟಾರ್ಟ್ ಮಾಡ್ತಾ ಇರ್ಬೋದು. ಪೇಜ್ ಆಫ್ ಪೆಂಟಿಕಲ್ಸ್, ಒಂದು ಜ್ಯೂಸ್ ಒಂದು ಅಂಗಡಿ ಇಡ್ಬೋದು, ಅಥವಾ ಯಾವ ಥರನಾದ್ರು ಒಂದು ಚಿಕ್ಕ ಪುಟ್ಟದನ್ನ ನಿಮ್ಮ ಆಸೆ ಏನಿದೆ ಅದನ್ನ ಪ್ರಾರಂಭಿಸ್ತಾ ಇದ್ದೀರಾ. ಏನು ಮಾಡಬೇಕು ನಾನು ಅನ್ಕೊಂಡಿರೋದನ್ನ ಅದನ್ನ ನೀವು ಒಂದು ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಾ ಇದ್ದೀರಾ. ಸುಮ್ಮನೆ ಅನ್ಕೊಂಡು ಕೂತ್ಕೊಳ್ಳಲ್ಲ ಇನ್ಮೇಲೆ. 6 ಆಫ್ ಪೆಂಟಿಕಲ್ಸ್, ಎಲ್ಲ ಬ್ಯಾಲೆನ್ಸ್ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನಾದ್ರು ಕಳೆದೋಗಿರೋದೆಲ್ಲ ಮತ್ತೆ ನಿಮಗೆ ವಾಪಸ್ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಕ್ವೀನ್ ಆಫ್ ಕಪ್ಸ್, ಈ ತರ ಒಂದು ಒಳ್ಳೆ ಗುಡ್ ಚಾರ್ಮಿಂಗ್ ಅಂತ ಹೇಳಿದ್ನಲ್ಲ, ಆ ಥರ ವ್ಯಕ್ತಿಯಾಗಿ ನಿಮ್ಮನ್ನ ನೀವು ಸೆಲೆಬ್ರೇಟ್ ಮಾಡ್ತೀರಾ. ನಿಮ್ಮನ್ನ ನೀವು ಹ್ಯಾಪಿಯಾಗಿ ಇಟ್ಕೊಳ್ತೀರಾ. ಒಂದು ಭಾವನಾತ್ಮಕವಾಗಿ, ಒಂದು ಆರ್ಥಿಕವಾಗಿ ಎಲ್ಲಾನು ಬ್ಯಾಲೆನ್ಸ್ ತಗೊಂಡು ಬರ್ತೀರಾ ನಿಮ್ಮ ಜೀವನದಲ್ಲಿ. ಇಂಡಿಪೆಂಡೆಂಟ್ ಆಗ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಕಳೆದೋಗಿದ್ದಕ್ಕೆ ವ್ಯಥೆ ಪಡೆದೇನೆ ಏನು ನನ್ನ ಕೈಯಲ್ಲಿ ಸಾಧ್ಯ ಅದನ್ನೆಲ್ಲ ಸರಿ ಮಾಡೋಣ, ಆ ಪ್ರೀತಿನ ಸರ್ವ್ ಮಾಡೋಣ ಅನ್ನೋ ಒಂದು ನೋಡಿ, ಕಿಂಗ್ ಆಫ್ ಕಪ್ಸ್, ಕ್ವೀನ್ ಆಫ್ ಕಪ್ಸ್, ಅದನ್ನ ನೀವು ತಗೊಂಡು ಬರ್ತೀರಾ ನಿಮ್ಮ ಜೀವನದಲ್ಲಿ. ಯಾವುದೇ ಒಂದು ಕನ್ಫ್ಯೂಷನ್ಸ್ ಇಲ್ದೇನೆ ನಿಮಗೆ ಆ ಒಂದು ಜ್ಞಾನ, ಅರಿವು ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ನಿಮ್ಮ ಜೀವನದಲ್ಲಿ ದ ಟವರ್ ಕಾರ್ಡ್, ಹಠಾತ್ ಬದಲಾವಣೆ, ಒಂದು ಚೇಂಜಸ್, ಒಂದು ಆ ಪೋರ್ಟಲ್ ಓಪನ್ ಆಗ್ತಾ ಇದೆ ನೋಡಿ. ಇವರೆಷ್ಟು ಸುಂದರವಾಗಿ ರೆಡಿಯಾಗಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಆ ಪೀಸ್, ಈ ಸಮುದ್ರ ಕೂಡ ಒಂದು ತಿಳಿಯಾಗಿದೆ. ಆ ಒಂದು ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಒಂದು ಕಾಮ್ನೆಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದು
ತಿಳಿಸ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿ ಹಠಾತ್ ಬದಲಾವಣೆ, ನಿಮ್ಮಲ್ಲಿ ಹಣಕಾಸಿನ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ, ನಿಮ್ಮ ಒಂದು ಇನ್ನರ್ ಚೈಲ್ಡ್ನ ನೀವು ತುಂಬ ನೋವು ಮಾಡಿಸಿದ್ರೆ, ತುಂಬ ಓವರ್ ಥಿಂಕ್ ಮಾಡಿ, ತುಂಬ ಈಗ ಬೇಡದೇ ಇರೋ ವಿಷಯಗಳನ್ನ ಚಿಂತೆ ಮಾಡ್ತಾ ನೀವು ತುಂಬ ಡಿಪ್ರೆಷನಲ್ಲಿದ್ದರೆ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮನ್ನು ನೀವು ಅವಲೋಕನ ಮಾಡಿ, ನಿಮ್ಮಲ್ಲಿ ಏನು ನ್ಯೂನ್ಯತೆಗಳಿದೆ ಆ ಕೊರಗುಗಳನ್ನೆಲ್ಲ ನೀಗಿಸ್ಕೊಂಡು ನೀವು ಏನನ್ನು ನಾನು ಮಾಡಬೇಕು ಅನ್ನೋ ಒಂದು ಆಸೆಗಳು ಇಟ್ಕೊಂಡಿದ್ದೀರಾ. ನಾನು ಹಿಂಗಿರಬೇಕು, ಹೀಗೆ ಬೆಳವಣಿಗೆ ಆಗಬೇಕು, ಅದು ಇದು ಅಂದ್ಕೊಂಡು ಅದನ್ನು ನೀವು ಆ ಕಾರ್ಯನ ಬರೀ ಹೇಳ್ದೇನೆ ಅದನ್ನು ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀರಾ. ನಾನು ಹಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ ಅನ್ನೋ ಒಂದು ಆಲೋಚನೆ ಇತ್ತಲ್ಲ, ಅದನ್ನು ನೀವು ಸಣ್ಣದಾಗಿದ್ರೂ ಪರವಾಗಿಲ್ಲ, ಅದನ್ನು ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಆಸೆಗಳೆಲ್ಲ ಫುಲ್ಫಿಲ್ ಆಗ್ತಾ ಇದೆ. ಅದನ್ನು ನೀವು ಜಾರಿಗೆ ಮಾಡ್ತಾ ಇದ್ದೀರಾ. ಹೆಂಗೆ ಅಂತ ಹೇಳಿದ್ರೆ, ಅದು ನೀವು ನಿಮಗೆ ಡಿವೈನ್ ಏನಂತ ಅಂದರೆ, ಅದು ತಾತ್ಕಾಲಿಕವಾಗಿ ನಿಮ್ಮ ಜೊತೆ ಸ್ವಲ್ಪ ದಿನಕ್ಕೆ ಬರೋ ಅಂಥದ್ದಲ್ಲ. ಅದು ಎಂಥದೇ ಇನ್ವೆಸ್ಟ್ಮೆಂಟ್ ಇರ್ಬೋದು, ನಿಮ್ಮ ಬುದ್ಧಿಶಕ್ತಿನ ನೀವು ಹಾಕಿ ಏನೋ ಒಂದು ಹೊಸದೇನೋ ಮಾಡ್ತಾ ಇದ್ರೆ ಅದು ಸ್ಥಿರಕಾಲ ಉಳಿಯುವಂಥ ಆ ಒಂದು ಪೋರ್ಟಲ್ ನಿಮಗೆ ಓಪನ್ ಆಗ್ತಾ ಇದೆ. ಸ್ಥಿರತೆ, ಭದ್ರತೆ ನಿಮ್ಮಲ್ಲಿ ಈ ಭೌತಿಕ ಜಗತ್ತಲ್ಲಿ ಏನು ನಿಮಗೆ ಹೀಗಿರಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಅದರಲ್ಲಿ ನಿಮಗೆ ಸ್ಥಿರತೆನ, ಭದ್ರತೆನ ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆ, ಭದ್ರತೆ, ಎಲ್ಲ ರೀತಿಯ ಬ್ಯಾಲೆನ್ಸ್ ಡಿವೈನ್ ನಿಮಗೆ ಮಾಡ್ತಾ ಇದ್ದಾರೆ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ ಅನ್ನೋದು ನೋಡಿ. ಇಲ್ಲೂ ಡೋರ್ ಓಪನ್ ಆಗಿದೆ, ಆ ಥರ ಆ ಡೋರ್ ಓಪನ್ ಆಗ್ತಾ ಇದೆ. ನೀವು ಸ್ವತಂತ್ರರಾಗ್ತಾ ಇದ್ದೀರಾ. ನಿಮ್ಮ ಒಂದು ನಿರ್ಧಾರನೇ ಆಗಲಿ, ಏನೇ ಆಗಲಿ, ಅದನ್ನು ಹೇಳಬೇಕಾದ್ರೆ ನೀವು ಯಾವತ್ತೂ ಹಿಂಜರಿಯೋದಿಲ್ಲ. ಅದನ್ನು ಧೈರ್ಯವಾಗಿ ಅದನ್ನು ಮುಂದಿಡ್ತೀರಾ ಎಲ್ಲರ ಮುಂದೆ. ಅಷ್ಟು ಒಂದು ಫೈರ್, ಆ ಒಂದು ಜ್ಞಾನ ನಿಮ್ಮಲ್ಲಿ ಇದೆ. ಆ ಬೆಳಕು ನಿಮ್ಮಲ್ಲಿ ಡಿವೈನ್ ತಂದು ಕೊಡ್ತಾ ಇದ್ದಾರೆ. ದ ಸನ್ ಕಾರ್ಡ್. ಕಾಣಿಸ್ತಿದ್ಯಾ? ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಏನಿದೆ, ಲಯನ್ ಗೇಟ್ ಪೋರ್ಟಲ್ ಏನು ನಿಮಗೆ ಯಾವ ಗೇಟ್ ಓಪನ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. Eight of Cups, Queen of Pentacles, Five of Swords, Knight of Pentacles, Four of Cups, King of Cups, Strength card, Queen of Wands, Nine of Cups, Seven of Cups, Three of Swords, the Devil card, Page of Wands, the Hermit, Page of Pentacles, Ten of Cups. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಭಾವನಾತ್ಮಕವಾಗಿ ಏನು ಇಷ್ಟು ದಿನ ಸಫರ್ ಮಾಡ್ತಾ ಇದ್ರಿ, ಹೃದಯನ ನೋವಿಸ್ಕೊಂಡಿದ್ರೆ, ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು, ಆ ಒಂದು ಡೆವಿಲ್ ನಿಮ್ಮಲ್ಲಿ ಯಾವುದೇ ಒಂದು
ಒಂದು ವ್ಯಸನ ಏನಿತ್ತು ಅದರಿಂದ ನೀವು ಮುಕ್ತರಾಗಿ ಆ ಒಂದು ಗ್ರಹಣ ನಿಮ್ಮನ್ನ ಆ ಒಂದು ಬಿಟ್ಟು ಹೋಗ್ತಾ ಇದೆ ಅನ್ನೋದು. ಆ ಒಂದು ನೋಡಿ ಇಲ್ಲಿ ಅಲ್ಲಿ ಥರ ಎಲ್ಲ ಮುತ್ಕೊಂಡಿದೆ. ಆ ಒಂದು ಏನು ನಿಮ್ಮಲ್ಲಿ ಮುತ್ಕೊಂಡಿತ್ತು ಆಸೆಗಳು ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಡಿವೈನ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ಥ್ಯಾಂಕ್ ಯು ಡಿವೈನ್. ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ಇದನ್ನು ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ, ಒಂದು ರೊಮ್ಯಾನ್ಸ್ ಅನ್ನೋದಿರ್ಬೋದು ಅದು, ಅಥವಾ ಆ ಥರ ಒಂದು ಜಾಸ್ತಿ ನೀವು ಅಡಿಕ್ಟ್ ಆಗಿದ್ದರೆ ಅದರಿಂದ ನೀವು ಆ ಒಂದು ಸಂಬಂಧದಲ್ಲಿ ನೋವು ಅದೆಲ್ಲ ಆಗಿದ್ರೆ ಅದರಿಂದ ನಿಮಗೆ ಬಿಡುಗಡೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್. ಇದು ಉಲ್ಟಾ ಬಂದಿತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಹೆಚ್ಚು ಹೆಚ್ಚು ಆಪ್ಷನ್ಸ್ ಡಿವೈನ್ ತಂದು ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಇದೆ, ಇದ್ರ ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮ ಪ್ರೀತಿಲಿ ಇಷ್ಟು ದಿನ ಒಂದು ಜಗಳಗಳು, ಗೊಂದಲ, ಆ ಒಂದು ಕಾಲೆಳೆಯೋದು, ಬೆಳವಣಿಗೆಗೆ ಬಿಡ್ತಾ ಇರಲಿಲ್ಲ, ಆ ಥರ ಒಂದು ಸಂಬಂಧಗಳೆಲ್ಲ ನೀವು ಆ ಒಂದು ಕೆಟ್ಟ ಸಂಬಂಧಗಳನ್ನೆಲ್ಲ ಬಿಟ್ಟು ನೀವು ಮುಂದುವರಿತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಒಂದು ಇದು ಫಸ್ಟ್ ಫೈಲಲ್ಲಿ ದ ಹರ್ಮಿಟ್ ಬಂದಿತ್ತು. ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಆ ಒಂದು ಅಂತರ್ಪ್ರಜ್ಞೆ, ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಂಡು ನಿಮಗೆ ನೀವು ನಾನು ಯಾವ ದಾರಿಲಿ ಹೋದರೆ ಸರಿ ಅನ್ನೋ ಆ ಮೆಚುರಿಟಿ ನಿಮಗೆ ದೊರೀತಾ ಇದೆ ಅನ್ನೋದು. ಇಷ್ಟು ದಿನ ನೀವು ಹುಡುಕ್ತನದಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಅತಿಯಾದ ನೋವು, ದುಃಖ, ಸಂಬಂಧಗಳಲ್ಲಿ ನಿಮ್ಮ ಒಂದು ವ್ಯಸನಗಳಿರ್ಬೋದು, ಅದರಿಂದನೆಲ್ಲ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ಮೆಚುರಿಟಿ, ಆ ಒಂದು ಜ್ಞಾನ ಸಿದ್ಧಿ ಆಗ್ತಾ ಇದೆ. ಇಷ್ಟು ದಿನ ಏನು ನಿಮ್ಮಲ್ಲಿ ಆ ಜಗಳಗಳು, ಗೊಂದಲಗಳು ಏನಿತ್ತು ನಿಮ್ಮ ಜೀವನದಲ್ಲಿ, ಒಂದು ಇಮ್ಮೆಚೂರಿಟಿ ಹೋಗಿ ನಿಮ್ಮಲ್ಲಿ ಒಂದು ಮೆಚುರಿಟಿ, ಆ ಪ್ರೀತಿಲಿ ಒಂದೇನು ಹೇಳ್ತಾರೆ, ಹೊಸತನ, ಒಂದು ಹೀಲಿಂಗ್ ನಡೀತಾ ಇದೆ. ಆ ಪ್ರೀತಿಲಿ ಒಂದು ಫೈರ್ನ ತೊಗೊಂಡು ಬರ್ತಾ ಇದ್ದೀರಾ, ಒಂದು ಹ್ಯಾಪಿನ ತೊಗೊಂಡು ಬರ್ತಾ ಇದ್ದೀರಾ, ಒಂದು ಖುಷಿನ ತೊಗೊಂಡು ಬರ್ತಾ ಇದ್ದೀರಾ. ಆ ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ, ಆ ಸ್ಟ್ರೆಂತ್ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ, ನಿಮ್ಮಲ್ಲಿ ಆ ಪ್ಯೂರಿಟಿ ನಿಮ್ಮಲ್ಲಿ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಭಾವನಾತ್ಮಕವಾಗಿ ನೀವು ಗೆಲ್ತಾ ಇದ್ದೀರಾ, ನಿಮ್ಮ ಭಾವನೆಗಳನ್ನ ನೀವು ಗೆಲ್ತಾ ಇದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹ್ಯಾಪಿ ಫ್ಯಾಮಿಲಿ, 10 ಆಫ್ ಕಪ್ಸ್. ಏನು ಇಷ್ಟು ದಿನ ನಿಮಗೆ ನೋವಿತ್ತು, ನಿಮ್ಮ ಬಾಂಧವ್ಯದಲ್ಲಿ ಏನು ಡೆವಿಲ್ ಎನರ್ಜಿ ಇತ್ತು, ಅದೆಲ್ಲ ಕಳೆದು ನಿಮ್ಮಲ್ಲಿ ಒಂದು ನೋಡಿ ಆ ಪೋರ್ಟಲ್ಲಿ, ಇದು ಒಂದು ಗೇಟ್ ಥರ, ಆ ಪೋರ್ಟಲ್ಗೆ ನೀವು ಎಂಟ್ರಿ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಹ್ಯಾಪಿ, ಸಂತೋಷ, ಸಮೃದ್ಧಿ ನಿಮ್ಮಲ್ಲಿ ದೊರೀತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಸಂತೃಪ್ತಿ, ನಿಮ್ಮ ಫ್ಯಾಮಿಲಿಗೆ ಸಂತೃಪ್ತಿ, ಸಮಾಧಾನ, ಭಾವನಾತ್ಮಕವಾಗಿ ನಿಮಗೆ ಆ ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ. ಅದನ್ನು ನೀವು ಗೆಲ್ತಿದ್ದೀರಾ, ಅದರಲ್ಲಿ ನೀವು ಕಿಂಗ್ ಆಗ್ತಾ ಇದ್ದೀರಾ ಅನ್ನೋದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಲಿ ನೀವು ನಿಮಗೆ ಸ್ಟ್ರೆಂತ್ ಸಿಗ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಆ ಕ್ವೀನ್ ಆಗ್ತಾ ಇದ್ದೀರಾ, ಸಮೃದ್ಧಿ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಅಬಂಡೆನ್ಸ್ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳು, ಹೊಸ ಹೊಸ ಅವಕಾಶಗಳು. ನೋಡಿ ಇಲ್ಲೂ ಪೆಂಟಿಕಲ್ಸ್ ತಂದು ಕೊಡ್ತಾ ಇದ್ದಾರೆ, ಇಲ್ಲೂ ಪೆಂಟಿಕಲ್ಸ್ ಇಟ್ಕೊಂಡಿದ್ದೀರಾ. ಆ ಡಿವೈನ್ ನಿಮಗೆ ನಿಮ್ಮ ಜೀವನದಲ್ಲಿ ಹೆಚ್ಚು ಪೆಂಟಿಕಲ್ಸ್ನ ತಂದು ಕೊಡ್ತಾ ಇದ್ದಾರೆ. ಏನು ನಿಮ್ಮಲ್ಲಿ ಒಂದು ಹಣಕಾಸಿನಲ್ಲಿ ಒಂದು ನೆಗೆಟಿವಿಟಿ ಇತ್ತು, ನೋಡಿ ಇಲ್ಲಿ ಕಪ್ಪಿದೆ. ಹಣಕಾಸಿನಲ್ಲಿ ನಿಮಗೆ ಏನು ಕಪ್ಪಿತ್ತು, ಕ್ಯಾಂಡಲ್ದು ಅದನ್ನು ನೋಡಿ. ಇವಾಗ ನಾನು ಇಲ್ಲಿ ಕ್ಯಾಂಡಲ್ದು ತೊಟ್ಟಿಕ್ಬಿಟ್ಟಿತ್ತು, ಅದನ್ನು ತೆಗೆದೆ. ಅಂದರೆ ಡಿವೈನ್ ನಿಮ್ಮಲ್ಲಿ ಹಣಕಾಸಿನ ಬ್ಲಾಕೇಜಸ್ ಏನಿತ್ತು ಅದನ್ನು ತೆಗೆದು ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ
ಕ್ವೀನ್ ಆಫ್ ಪೆಂಟಿಕಲ್ಸ್, ಆ ಒಂದು ಅಬಂಡೆನ್ಸ್, ಸಮೃದ್ಧಿತನ ನಿಮ್ಮಲ್ಲಿ ಬರ್ತಾ ಇದೆ. ಅದರಲ್ಲಿ ನಿಮಗೆ ಸ್ಟ್ರೆಂತ್ ಸಿಗ್ತಾ ಇದೆ, ಅದರಲ್ಲಿ ಸ್ಥಿರತೆ ಸಿಗ್ತಾ ಇದೆ. ಹಣಕಾಸಿನಲ್ಲಿ ನಿಮ್ಮ ಬಾಂಧವ್ಯದಲ್ಲಿ ಸ್ಟ್ರೆಂತ್ ಸಿಗ್ತಾ ಇದೆ, ಅದರಲ್ಲಿ ಸ್ಥಿರತೆ ಸಿಗ್ತಾ ಇದೆ. ಸಿಗ್ತಾ ಇದ್ದಾರೆ ಅನ್ನೋದ್ರಲ್ಲೂ ಎರಡು ನಿಮಗೆ ಸಿದ್ಧಿ ಆಗ್ತಾ ಇದೆ, ಸಿಗ್ತಿದೆ ಅನ್ನೋದು. ನಿಮ್ಮಲ್ಲಿ ಆ ಪ್ಯೂರಿಟಿ ಹೆಚ್ಚಾಗ್ತಾ ಇದೆ. ಏನು ಎಷ್ಟು ದಿನ ನೀವು ನಿಮ್ಮಲ್ಲಿ ಆ ಒಂದು ಡೆವಿಲ್ ಎನರ್ಜಿ ಇತ್ತು, ನಿಮ್ಮ ಸಂಬಂಧಗಳಲ್ಲಿ ಡೆವಿಲ್ ಎನರ್ಜಿ ಇತ್ತು, ಅದನ್ನು ನಿಮ್ಮನ್ನೇ ನೀವು ಆತ್ಮಾವಲೋಕನ ಮಾಡಿಕೊಂಡು ನಿಮಗೆ ಒಂದು ಒಳ್ಳೆ ದಾರಿನ ಕಂಡುಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ಆ ಮೆಚುರಿಟಿ, ಆ ಸ್ಟ್ರೆಂತು, ಆ ಪ್ಯೂರಿಟಿ ನಿಮ್ಮಲ್ಲಿ ಡಿವೈನ್ ತಂದು ಕೊಡ್ತಾ ಇದ್ದಾರೆ. ನಿಮಗೆ ಒಳ್ಳೊಳ್ಳೆ ಆಪ್ಷನ್ಸ್ನ ತಂದು ಕೊಡ್ತಾ ಇದ್ದಾರೆ. ಉದ್ಯೋಗ ಅವಕಾಶಗಳು, ಪ್ರೀತಿಯ ಅವಕಾಶ, ಯಾರಾದರೂ ಒಟ್ಟಿಯಾಗಿದ್ರೆ ನಿಮಗೆ ಆ ಒಂದು ಪ್ರೀತಿ, ನಿಮಗೆ ಒಳ್ಳೆ ಪ್ರೀತಿ ಸಿಗ್ತಾ ಇದೆ. ಸ್ಥಿರವಾಗಿರೋವಂಥ ಪ್ರೀತಿ ನಿಮ್ಮಲ್ಲಿ ಸಿಗ್ತಾ ಇದೆ. ಆ ಪ್ರೀತಿಲಿ ಒಂದು ಭದ್ರತೆ ಇರೋವಂಥ ಒಂದು ಪ್ರೀತಿ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. The Moon card, 6 of Cups, Ace of Wands, the Hermit, 10 of Swords, 8 of Cups, 9 of Wands, 5 of Cups, the Lover's card, 5 of Pentacles, King of Wands, Knight of Swords, the Emperor, 10 of Pentacles, Judgment, the High Priestess, 3 of Cups, 4 of Pentacles, the World card, 4 of Swords, Knight of Pentacles, 9 of Swords, 3 of Swords, 8 of Wands, King of Cups, the Star card, 7 of Pentacles, 6 of Wands, the Fool, the Chariot, Five of Swords. ಕಾರ್ಡ್ಸ್ ತೆಗಿತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಏಸ್ ಆಫ್ ಪೆಂಟಿಕಲ್ಸ್, ಡಿವೈನ್ ಏನಕ್ಕೋ ಮೆಸೇಜ್ನ ನಿಮಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಅನಿಸುತ್ತೆ. Knight of Wands, Four of Wands, bottom of the deck, 5 of Swords, ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ಇಷ್ಟೊಂದು ಕಾರ್ಡ್ಸ್ ಹೆಂಗಿಡೋದು ಅಂತಾನೆ ಕನ್ಫ್ಯೂಷನ್ನು. ಏನಂತ ಅಂದರೆ, ಈ ರೀಡಿಂಗ್ ಮಾಡೋಕ್ಕೆ ಮುಂಚೆ ನನ್ನ ಫೋನ್ ಚಾರ್ಜ್ ಹೋಗಿತ್ತು. ಏನಪ್ಪ ಮೆಸೇಜ್ ಅಂದರೆ, ಯಾರೆಲ್ಲ ನಿಮಗೆ ಜೀವನದಲ್ಲಿ ಉತ್ಸಾಹ ಹೋಗಿದೆ, ಬದುಕಲ್ಲಿ ಉತ್ಸಾಹ ಹೋಗಿದೆ, ಅದೆಲ್ಲ ಮತ್ತೆ ರೀಚಾರ್ಜ್ ಆಗ್ತಾ ಇದೆ. ನಿಮ್ಮ ನೋಡಿ ಇಲ್ಲಿ ಬಾಟಮ್ ಆಫ್ ದ ಡೆಕ್, 5 ಆಫ್ ಸಾರ್ಟ್ಸ್. ಏನು ನಿಮ್ಮಲ್ಲಿ ಹಳೆ ದ್ವೇಷಗಳು, ಮನಸ್ತಾಪ, ಜಿಗುಪ್ಸೆ ಎಲ್ಲ ಇತ್ತು, ಅದೆಲ್ಲ ಕಳೆದು ನೀವೊಂಥರ ರಿಲ್ಯಾಕ್ಸ್ ಆಗಿ ನೋಡಿ. ನಾನು ರೀಡಿಂಗ್ ಮಾಡೋಕ್ಕೆ ಮುಂಚೆ ಚಾರ್ಜ್ ಹಾಕಿ ನನಗೆ ಬೇಕಾಗಿರೋ ಚಾನಲ್ನ ನಾನು ಟಿ ವಿನ ಹಾಕ್ಕೊಂಡು ಒಂದು ಕಪ್ ಕಾಫಿ ಮಾಡಿಕೊಂಡು ಕುಡಿದು
ರಿಲ್ಯಾಕ್ಸ್ ಆಗಿ ಬಂದು ರೀಡಿಂಗ್ ಮತ್ತೆ ಶುರು ಮಾಡಿದ್ದೀನಿ ರೀಡಿಂಗ್ನ. ಅಂದರೆ ಏನಂತ ಅಂದರೆ ನೋಡಿ, ಇಲ್ಲಿ ಈ ಒಂದು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಈ ಥರ ಏನಿತ್ತು, ನಾನೇ ಗೆಲ್ಲಬೇಕು ಅನ್ನೋ ಒಂದು, ನೀವಾಗಿರ್ಬೋದು, ನಿಮ್ಮ ಎದುರಾಳಿ ಆಗಿರ್ಬೋದು, ನೋಡಿ ಇಲ್ಲಿ ಸೋತೋದಂಗಿದೆ. ನಿಮ್ಮ ಎದುರಾಳಿನೂ ಸೋತೋಗಿದ್ದಾರೆ. ನೀವು ಇದು ಬೇಡ, ಇದು ಡೈರೆಕ್ಷನ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಆ ಥರ ಒಂದು ಸ್ಥಿತಿಗೆ ಬಂದಿದ್ದೀರಾ. ಕ್ವೀನ್ ಆಫ್ ಕಪ್ಸ್. ಆ ಒಂದು ನೋಡಿ ಎಷ್ಟು ಚೆನ್ನಾಗಿ ಇವರು ಆ ಒಂದು ತಂಪಾದ ಗಾಳಿ, ಆ ಸಮುದ್ರದ ತೀರ, ಆ ಒಂದು ಶಲ್ ತಗೊಂಡು ಆ ಒಂದು ಗೊಂದಲ, ದ್ವೇಷ ಏನಿತ್ತು ಅದರಿಂದ ಹೊರಗಡೆ ಬಂದು ಅವ್ರ ಏರ್ಸ್ ಎಲ್ಲ ಎಷ್ಟು ಹಾರ್ತಾ ಇದೆ ನೋಡಿ. ಅಂದರೆ ಅವರು ಅಷ್ಟು ಹಗುರ ಆಗಿದ್ದಾರೆ ಅಂತ, ಲೈಟ್ ಆಗಿದ್ದಾರೆ. ಆ ಒಂದು ಅರಿವು, ಆ ಜ್ಞಾನ ಬಂದಿದೆ. ಈ ಜಗಳಗಳು, ಫೈವ್ ಆಫ್ ವಾಂಡ್ಸ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ದ ಡೆವಿಲ್, ಏನು ಆ ಒಂದು ನಿಮ್ಮ ಪ್ರೀತಿಲಿ ಡೆವಿಲ್ ಏನಿತ್ತು ಅದೆಲ್ಲ ಹೋಗಿ ನಿಮ್ಮ ಪ್ರೀತಿ ನೋಡಿ ಇಲ್ಲಿ ಸನ್ಫ್ಲವರ್ ಥರ ಅರಳುತ್ತಾ ಇದೆ ನೋಡಿ. ಇಲ್ಲಿ ಬರ್ಡ್ ಥರ ಅದು ಆ ಚಿಲಿಪಿಲಿ ಸೌಂಡು, ಆ ಬರ್ಡು ನೋಡಿ ನಿಂತಿರೋದು, ಅವ್ರ ಮುಖದಲ್ಲಿ ಸ್ಮೈಲ್ ಇದೆ. ಆ ಒಂದು ಖುಷಿಗೆ, ಆ ಒಂದು ಹೂವಿನ ಘಮ ಎಲ್ಲ ಕಡೆ ಹರಳ್ತಾ ಇರೋದು, ಆ ಥರ. ಆ ಒಂದು ಇದು ನಂಬರ್ 9 ಅಂದರೆ ಅದು ಎಂಡಿಂಗ್ ಆಗ್ತಾ ಇದೆ ನೋಡಿ ಇಲ್ಲಿ. ಸಾರಿ ನೋಡಿ, ಡಿವೈನ್ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ಅದು ಡೆತ್ ಆಗ್ತಾ ಇದೆ. ಏನದು ಕನ್ಫ್ಯೂಷನ್ನು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ನಿಮ್ಮ ಜೀವನದಲ್ಲಿ ಒಂದು ಬೇಡದೇ ಇರೋ ಥಿಂಗ್ಸ್ ಏನಿತ್ತು ಅದೆಲ್ಲ ಕಳೆದು ಹೋಗ್ತಾ ಇದೆ. ನೀವು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀರಾ. ಅದಿದ್ದಿದ್ರಿಂದ ಅದೆಲ್ಲ ಮುಚ್ಕೊಂಡ್ಬಿಟ್ಟಿದ್ರೆ ಈಗ ಕಾಣಿಸ್ತಾ ಇದ್ದೀರಾ. ಆ ಥರ ನಿಮ್ಮಲ್ಲಿ ಆ ಒಂದು ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್. ಆ ಒಂಥರ ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿಲಾಗಿರ್ಬೋದು, ಎಲ್ಲರೂ ಸೇರಿ ಒಗ್ಗೂಟದಿಂದ ಒಂದುಗೂಡಿ ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡೋದಿರ್ಬೋದು, ಒಂದು ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಅದು ನಿಮಗೆ ಸಿಗ್ತಾ ಇದೆ. ಅದು ಬ್ಯಾಲೆನ್ಸ್ ಆಗ್ತಾ ಇದೆ. ಜಸ್ಟಿಸ್, ಅದಕ್ಕೆ ನಿಮಗೆ ನ್ಯಾಯ ದೊರೀತಾ ಇದೆ. ನೋಡಿ ಇಲ್ಲಿ ಕೀ ಥರ ಇದೆ. ಆ ಪೋರ್ಟಲ್, ಸಾರಿ ಇದು ಕೀ ಅಲ್ಲ, ನನಗೆ ಕೀ ಥರ ಕಾಣಿಸ್ತು, ಇದು ಸಾಡ್. ಆ ಒಂದು ಪವರು, ಆ ಒಂದು ಸ್ಟೆಬಿಲಿಟಿ, ಆ ಜಸ್ಟಿಸ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮಗೆ. ಏನು ಇಷ್ಟು ದಿನ ನೀವು ವೆಯ್ಟ್ ಮಾಡ್ತಾ ಇದ್ರಿ, ನಿಮಗೆ ವೆಯ್ಟಿಂಗ್ ಪೀರಿಯಡ್ ಇನ್ನು ಮುಗಿದು ನಿಮಗೆ ಒಂದು ಗ್ರೋತ್ ಸಿಗ್ತಾ ಇದೆ. ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಇರ್ಬೋದು, ನೀವು ಯಾವುದಾದ್ರು ಒಂದು ಕೆಲಸ ನೀವು ಊಟ ಹಾಕಿರ್ಬೋದು, ಅದು ಗ್ರೋತ್ ಆಗಿ ಅದು ನಿಮಗೆ ಫಲ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಲಯನ್ ಗೇಟ್ ಪೋರ್ಟಲಲ್ಲಿ ನಿಮ್ಗೆ ಏನಂದರೆ ಆ ಒಂದು ಗ್ರೋತ್ ನಿಮಗೆ ಸಿಗ್ತಾ ಇದೆ. ಇಷ್ಟು ದಿನ ನೀವೇನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ, ಆ ಗ್ರೋತ್ ನಿಮಗೆ ಸಿಗ್ತಾ ಇದೆ, ಅದರಲ್ಲಿ ಸಂತೋಷ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ 4 ಆಫ್ ಪೆಂಟಿಕಲ್ಸ್, ಅದರಲ್ಲಿ ನಿಮಗೆ ಒಂದು ಖುಷಿ, ಹ್ಯಾಪಿನೆಸ್ಸು, ಅದರಲ್ಲಿ ಒಂದು ಬ್ಯಾಲೆನ್ಸು, ಸ್ಥಿರತೆ, ಮನೆ ತಗೊಳ್ತಾ ಇರ್ಬೋದು. ಆ ಥರ ಒಂದು ನಿಮ್ಮ ಒಂದು ವಿಶ್ ಏನಿದೆ ಅದು ಫುಲ್ಫಿಲ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದೆ. ಯಾವುದೆಲ್ಲ ಒಂದು ನಿಂತು ಹೋಗಿತ್ತು ಕೆಲಸ, ಅದೆಲ್ಲ ಅತಿ ವೇಗದಲ್ಲಿ ಅದು ಆಗ್ತಾ ಇದೆ. ಆ ಬದಲಾವಣೆ ಅತಿ ವೇಗದಲ್ಲಿ, ಆ ಒಂದು ಬದಲಾವಣೆನ ಡಿವೈನ್ ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಗ್ರೋತ್, ಒಂದು ಟ್ರಾನ್ಸ್ಫಾರ್ಮೇಷನ್ನು ಅತಿ ವೇಗದಲ್ಲಿ ಬರ್ತಾ ಇದೆ, ಅತಿ ವೇಗದಲ್ಲಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆ ಒಂದು ಸಕ್ಸಸ್ ನಿಮಗೆ ದೊರೀತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೈಟ್ ಆಫ್ ಪೆಂಟಿಕಲ್ಸ್ ಏನಂತಂದರೆ, ಒಂದು ನ್ಯಾಯವಾಗಿ ನಿಮಗೆ ಏನು ಹಣ ಸಿಗಬೇಕು ಅದು ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. 10 ಆಫ್ ಪೆಂಟಿಕಲ್ಸ್, ಒಂದು
ನಿಮ್ಮ ಆ ಒಂದು ಪೂರ್ವಜರ ಪ್ರೀತಿ, ಆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಪ್ರೀತಿ ಮೇಲಿದೆ, ಆ, ನಿಮ್ಮ ಮೇಲಿದೆ. ನಿಮಗೆ ಏನು ಇಷ್ಟು ದಿನ ಟವರ್ ಆಗಿ ಇತ್ತು, ಅದು ನಿಮಗೆ ಸನ್ಫ್ಲವರ್, ಆ ಹೂವಿನಾಗೆ ನಿಮಗೆ ಕಾಂತಿನ ತಂದು ಕೊಡ್ತಾ ಇದ್ದಾರೆ. ಗುರು ಹಿರಿಯರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಅವ್ರ ಪೂರ್ವಜರ ಆಸ್ತಿ ಏನಿತ್ತು ಅದು ನಿಮಗೆ ಬರ್ತಿದೆ. ಯಾರೆಲ್ಲ ಆ ಒಂದು ಸ್ಟ್ರಗಲ್ ಮಾಡ್ತಾ ಇದ್ರು ಅವ್ರಿಗೆ ಡಿವೈನ್ ಒಂದು ನ್ಯಾಯನ, ಜಸ್ಟಿಸ್ನ ತಂದು ಕೊಡ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನೀವೇನಾದ್ರು ನಿಮ್ಮ ಪೂರ್ವಜರ ಆಸ್ತಿಗೆ ನೀವು ಕೋರ್ಟು ಅದು ಇದು ಹತ್ತಿದ್ರೆ ನಿಮಗೆ ಅದು ಬ್ಯಾಲೆನ್ಸ್ ಆಗ್ತಾ ಇದೆ, ನಿಮಗೆ ನ್ಯಾಯ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ. 4 ಆಫ್ ಸಾರ್ಟ್ಸ್ ಅನ್ನೋದು ನೋಡಿ, ಇಲ್ಲೂ ಚಾರಿಯೇಟ್ ಬಂದಿದೆ, ಇಲ್ಲೂ ಹೈ ಪ್ರಿಸ್ಟಸ್. ಆ ಒಂದು ಬ್ಯಾಲೆನ್ಸ್ ನೋಡಿ, ಇಲ್ಲಿ ಚಾರಿಯೇಟ್ ಅತಿ ವೇಗದಲ್ಲಿ ಓಡ್ ಬರ್ತಾ ಇದೆ. ಒಂದು ಆ ಬದಲಾವಣೆ ಅತಿ ವೇಗದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. 4 ಆಫ್ ವಾಂಡ್ಸ್ ಬಂದಿದೆ. ನಿಮಗೆ ಹೆಚ್ಚು ಸುಖ, ಸಂತೋಷ, ನೆಮ್ಮದಿ. ಏನು ಇಷ್ಟು ದಿನ ಹೀಗೆ ವೆಯ್ಟ್ ಮಾಡ್ತಾ ಸ್ಯಾಡ್ ಆಗಿದ್ರಿ, ಆ ಫಲ ನಿಮಗೆ ಸಿಗ್ತಾ ಇದೆ. ಆ ಫಲನ ನೀವು ಅನುಭವಿಸೋ ಅಂತ ಆ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಆ ಪೋರ್ಟಲ್ ನಿಮಗೆ ಸಿಗ್ತಾ ಇದೆ. ಯಾರೆಲ್ಲ ಮದುವೆಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಮದುವೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ನೋಡಿ, ಇಲ್ಲೂ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ, ಬ್ಯಾಲೆನ್ಸ್ ಆಗ್ತಿದೆ ಎಲ್ಲ ರೀತಿ. ಏನು ನಿಮ್ಮ ಹೃದಯ ಇದು ಬಾಧೆ ಆಗಿತ್ತು, ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್, ಡೆವಿಲ್ ಎನರ್ಜಿಯಿಂದ, ಅದರಿಂದ ನೀವು ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ 8 ಆಫ್ ಕಪ್ಸ್ ಬಿಡುಗಡೆ ಮಾಡಿ ಆ ಒಂದು ಬ್ಯಾಡ್ ಎನರ್ಜಿಯಿಂದ ನೀವು ಮುಂದೋಗ್ತಾ ಇದ್ದೀರಾ. ನಿಮಗೆ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ಎಂಪರರ್, ಆ ಒಂದು ಚಕ್ರವರ್ತಿಯಾಗಿ ನೀವು ನಿಮ್ಮ ಒಂದು ಏನು ನಿಮ್ಮ ಒಂದು ಇದು ಏನು ಪವರ್ ಏನಿದೆ, ನೀವು ಅದನ್ನ ನೀವು ಒಳ್ಳೆ ನ್ಯಾಯಯುತವಾಗಿ ನೀವು ನಿಮ್ಮ ಒಂದು ನೋಡಿ, ಇಲ್ಲಿ ಜಡ್ಜ್ಮೆಂಟ್ ಸಿಕ್ತು. ಅಂದ್ರೆ ನ್ಯಾಯಯುತವಾಗಿ ನಿಮ್ಮ ಒಂದು ಇದನ್ನ ಯಾವುದೇ ಒಂದು ವೈಯಕ್ತಿಕ ಅನ್ನೋದನ್ನ ಬಿಟ್ಟು ಅದನ್ನ ನ್ಯಾಯವಾಗಿ ಅದನ್ನ ನಿಭಾಯಿಸ್ತೀರಾ. ನಿಮ್ಮ ಒಂದು ರೋಲ್ ಏನಿದೆ ಅದನ್ನ, ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನ ನೀವು ತುಂಬ ಮೆಚೂರಿಟಿಯಿಂದ ಅದನ್ನ ನೀವು ನಿಭಾಯಿಸುವಂಥ ವ್ಯಕ್ತಿಗಳಾಗಿ ಬದಲಾವಣೆ ಹೊಂದ್ತಾ ಇದ್ದೀರಾ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ವಿಜಯ ದೊರೀತಾ ಇದೆ ಅನ್ನೋದು. ನಿಮಗೆ ಒಂದು ನಿಷ್ಕಲ್ಮಶವಾದ ಒಂದು ಪ್ರೀತಿ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದು ಅತಿ ವೇಗದಲ್ಲಿ ಬರ್ತಿರ್ಬಹುದು. ನೀವು ಈ ತರ ನಿಮ್ಮ ಒಂದು ಜ್ಞಾನದಲ್ಲಿ ಒಂದು ಸರೆಂಡರ್ ಆಗಿ ಭಗವಂತನ್ಗೆ ಸರೆಂಡರ್ ಆಗಿ ನೀವು ಒಂದು ಜ್ಞಾನದಲ್ಲಿ ಪರಿಪೂರ್ಣತೆನ ಹೊಂದ್ತಾ ಇದ್ದೀರಾ. ಇನ್ನೊಂದು ಹೊಸ ಒಂದು ಪೋರ್ಟಲ್ಗೆ ನೀವು ಕಾಲಿಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ವೂಲ್ಫ್, ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಆ ಮಂತ್ರನ ನೀವು ಪಠಿಸ್ತಾ ಇರಬಹುದು. ನಿಮ್ಮ ಎಲ್ಲ ಆಸೆಗಳು ಫುಲ್ಫಿಲ್ ಆಗ್ತಾ ಇದೆ ಅನ್ನೋದು ಅತಿ ವೇಗದಲ್ಲಿ ಆ ಚೇಂಜಸ್ನ ನೀವು ನೋಡ್ತೀರಾ ಅನ್ನೋದು. ನೀವು ಏನು ಇನ್ವೆಸ್ಟ್ ಮಾಡಿದ್ರಿ ಅದು ನಿಮಗೆ ಒಂದು ಗ್ರೋತ್ ಇದೆ, ಅದರಲ್ಲಿ ಒಂದು ಸಂತೋಷ ಇದೆ ಅನ್ನೋದು, ಅದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಏನು ನೋವು ದುಃಖ ಏನಿತ್ತು, ಈ ಮೂನ್ ಎನರ್ಜಿ ಏನಿತ್ತು, ಇದೆಲ್ಲ ಹೋಗಿ, ದುಃಖ ಎಲ್ಲ ಹೋಗಿ ಅದನ್ನು 9 ಆಫ್ ವಾಂಡ್ಸ್ ಒಂದು ಬಾರ್ಡ್ರಲ್ಲಿ ಇದ್ದೀರಾ. ಅದರಿಂದ ನೀವು ನಿಮ್ಮ ಪೋರ್ಟಲ್ ಓಪನ್ ಆಗ್ತಾ ಇದೆ. ಏನ್ ಕಡೆ ಹ್ಯಾಪಿನೆಸ್ ಕಡೆ, ವಿಕ್ಟ್ರಿ ಕಡೆ
ಹ್ಮ್? ಸಂತೋಷದ ಕಡೆ ಆ, ನಿಮ್ಮ ಒಂದು ಪೋರ್ಟಲ್ ಓಪನ್ ಆಗ್ತಾ ಇರೋದು ಖುಷಿ ಕಡೆ. ಇಷ್ಟು ದಿನ ನೀವು ಏನಕ್ಕಾದರೂ ವೆಯ್ಟ್ ಮಾಡ್ತಾ ಇರ್ಬೋದು, ನನಗೆ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಗ್ರೋತ್ ಆಗ್ತಾ ಇದೆ. ಆ ಒಂದು ಸಂತೋಷದ ಪೋರ್ಟಲ್ ಓಪನ್ ಆಗ್ತಾ ಇದೆ, ಪ್ರೀತಿಯ ಆ ಪೋರ್ಟಲ್ ಓಪನ್ ಆಗ್ತಾ ಇದೆ, ಲವರ್ಸ್ ಕಾರ್ಡ್. ಹಣದ ಹಣದ ಪ್ರಾಬ್ಲಮ್ ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದು ಒಂದು ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೈಟ್ ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್ ಬ್ಯಾಲೆನ್ಸ್ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಹಣದ ಕೊರತೆ, ಫ್ಯಾಮಿಲಿಯ ಒಂದು ಜಗಳ ಕೊರತೆ ಏನಿತ್ತು ಅದೆಲ್ಲ ಹೋಗಿ ನಿಮಗೆ ಒಂದು ಪೀಸ್ ದೊರೀತಾ ಇದೆ. ಆ ಒಂದು ಪರಿಪೂರ್ಣ ಒಂದು ಜ್ಞಾನ ನಿಮ್ಮಲ್ಲಿ ಸಿದ್ಧಿ ಆಗ್ತಾ ಇದೆ. ಈ ನೋವು ನಿಮಗೆ ಎಂಡಾಗ್ತಾ ಇದೆ. ಯಾವ ಜನ್ಮದ ಯಾವುದೋ ನೋವು ನಿಮಗೆ ಅದು ಎಂಡಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನಂತ ಅಂದರೆ, ಇಷ್ಟು ದಿನ ನೀವು ಬೇರೆಯವರ ಒಂದು ತಾಳಕ್ಕೆ ಅಥವಾ ಬೇರೆಯವರ ನಿರ್ಧಾರಕ್ಕೆ ನೀವು ನಿಮ್ಮ ಒಲ್ಲದ ಮನಸ್ಸಲ್ಲೂ ನೀವು ಅವ್ರು ಹೇಳ್ದಂಗೆ ಮಾಡ್ತಾ ಇರ್ಬೋದು. ಆದರೆ ನೀವು ಏನು ಮಾಡ್ತಿದ್ದೀರಾ ಮುಂದೆ ಅಂದರೆ, ನೋಡಿ ಇಲ್ಲಿ ಲಯನ್ ಆ ಸ್ಟ್ರೆಂತ್ ಬರ್ತಾ ಇದೆ. ಏನಂತ ಅಂದರೆ, ನಿಮಗೆ ಏನು ಬೇಕು, ಏನು ನಿಮ್ಮದು ನಿಮ್ಮ ಒಂದು ತತ್ವ ಏನು, ಆ ಕಡೆ ನೀವು ಮುಂದುವರಿತಾ ಇದ್ದೀರಾ. ನೋಡಿ ಇವರು ಇದರಲ್ಲಿ ಮುಖ ನೋಡಿ ಎಷ್ಟು ಒಂಥರ ಸ್ಮೈಲಿಂಗ್ ಫೇಸು, ಅವ್ರ ಕಣ್ಣು ಆ ಥರ, ಅವ್ರ ಸ್ಟ್ರೆಂತು ಅವ್ರಿಗೆ. ಅವರು ಏನು ಹೇಳಬೇಕು, ಏನು ಮಾಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಆ ಒಂದು ಅವರ ಹತೋಟಿಲೇ ಅದನ್ನು ನಡೆಯೋ ಥರ ಮಾಡ್ತಾ ಇದ್ದಾರೆ. ಬೇರೆಯವ್ರ ಹತೋಟಿಲಿ ಅವ್ರು ನಡೆಸಲ್ಲ. ಅವ್ರ ಹತೋಟಿ ಅವ್ರಿಗೆ ಏನು ಸರಿ ಏನು ತಪ್ಪು ಅನಿಸುತ್ತೆ ಅದನ್ನು ನಡೆಸೋ ಅಂಥ ಒಬ್ಬ ರಾಜನಾಗಿ, ಫೈರ್ ಇರೋವಂಥ ರಾಜನಾಗಿ ಅಥವಾ ರಾಣಿಗಳಾಗಿ ಇನ್ನು ಮುಂದೆ ನಿಮ್ಮ ಒಂದು ನಡೆ ನೋಡಿ ಆ ಥರ ಇರುತ್ತೆ ನಿಮ್ಮದು. ಯಾವ್ದು ಸರಿ, ಹೆಂಗೆ ಓಡಿಸ್ಬೇಕು, ನಾನು ನನ್ನ ಒಂದು ಗಾಡಿನ ಯಾವ ಕಡೆ ಹೋಗಬೇಕು, ಯಾವ ಕಡೆ ಬ್ಯಾಲೆನ್ಸ್ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದು ಪವರು ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ನಿಮ್ಮ ಒಂದು ನೀವೇನು ಬಿತ್ತಿದ್ದೀರಾ ಅದರಲ್ಲಿ ನಿಮಗೆ ಒಂದು ಗ್ರೋತ್ ಸಿಗ್ತಾ ಇದೆ. ಅದು ಕೊಯ್ಲು ಏನು ವೆಯ್ಟ್ ಮಾಡ್ತಾ ಇದ್ರಿ ಅದ್ರ ಕೊಯ್ಲು ಬಂದಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ವರ್ಲ್ಡ್ ಕಾರ್ಡ್ ಆ ಒಂದು ನಿಮ್ಮ ಸ್ಟ್ರಗಲ್ ಏನಿತ್ತು, ಆ ನೋವು ದುಃಖ, 10 ಆಫ್ ಸಾರ್ಟ್ಸ್ ಅದು ಕಂಪ್ಲೀಟ್ ಆಗಿ ಇನ್ನು ಒಂದು ದ್ವೇಷ ನಿಮಗೆ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಎಲ್ಲ ಏನಾಗ್ತಾ ಇತ್ತು ಅದೆಲ್ಲ ಮುಗಿದು ನಿಮಗೆ ಒಂದು ನೋಡಿ ಇಲ್ಲಿ ಎಷ್ಟು ಪೀಸ್ಫುಲ್ಲು, ಆ ಹುಲ್ ಮೇಲೆ ಮಲಗಿ ಡ್ಯಾನ್ಸ್ ಆಡ್ತಾ ಇದ್ದೀರಾ, ಒಂಥರ ಹ್ಯಾಪಿ ಆಗಿದ್ದೀರಾ, ಕಣ್ಣು ಮುಚ್ಚಿ ಅದರಲ್ಲೇ ಒಂದು ಎಂಜಾಯ್, ಒಂದು ಸಂಗೀತ ಕೇಳೋದು ಅಥವಾ ಏನೋ ಒಂದು ಹೆಂಗೆ ಖುಷಿಯಾಗಿದ್ದೀರಾ ಆ ಥರ ಒಂದು ನಿದ್ರೆ, ಆ ಥರ ಒಂದು ಬದಲಾವಣೆ. ಇಷ್ಟು ದಿನ ನಿಮಗೆ ಆ ನೋವು ಬಾಧೆಯಿಂದ ನಿದ್ರೆ ಬರದೇ ಇರ್ಬೋದು. ನೋಡಿ ಇಲ್ಲಿ ತುಂಬ ಈಗಿನ ಇದರಲ್ಲಿ ತುಂಬ 4 ಆಫ್ ಸಾರ್ಟ್ಸು ತುಂಬ ದಂಡಿದ್ರಿ. ನೋಡಿ ಇಲ್ಲಿ ಅವ್ರ ಫೇಸ್ ನೋಡಿ, ತುಂಬ ದಂಡಿದ್ರಿ. ನಿಮಗೆ ಒಂದು ರೆಸ್ಟ್ ಬೇಕಾಗಿತ್ತು, ಒಂದು ಪಾಸ್ ಬೇಕಾಗಿತ್ತು ಜೀವನದಲ್ಲಿ. ಅದಕ್ಕೆ ನಾನು ನಿಮ್ಮ ರೀಡಿಂಗ್ ಶುರು ಮಾಡಿದಾಗ ಹೇಳಿದೆ, ನಿಮ್ಮ ಒಂದು ರೀಡಿಂಗ್ ಮಾಡೋಕ್ಕೆ ಮುಂಚೆ ನನ್ನ ಮೊಬೈಲ್ನ ಚಾರ್ಜ್ ಮಾಡಿ ಇದು ಮಾಡಿದೆ. ಆ ಥರ ಚಾರ್ಜ್ ಆಗ್ತಾ ಇದ್ದೀರಾ. ತುಂಬ ಒಂದು ನೊಂದು ಒಂಥರ ರೆಸ್ಟ್ ಇಲ್ಲ, ನನಗೆ ಸಾಕಾಯಿತು ಈ ಜೀವನ. ನೋಡಿ ಇಲ್ಲಿ ರೆಸ್ಟ್ ಇಲ್ಲ, ನನಗೆ ಸಾಕಾಯಿತು ಈ ಜೀವನ, ಇದರಿಂದ ಮುಕ್ತಿ ಯಾವಾಗ ಭಗವಂತ ಅನ್ನೋ ಒಂದು ನುಡಿ ಅದು ಭಗವಂತನಿಗೆ ಮುಟ್ಟಿದೆ. ಆ ಒಂದು ಇನ್ನು ಮುಂದೆ ನೀವು ಈ ಥರ ಪೀಸ್ಫುಲ್ಲಾಗಿ ಒಂದು ರೆಸ್ಟ್ಲೆಸ್ ಆಗಿ ಒಂಥರ ರೆಸ್ಟ್ ಮಾಡ್ತಾ ನಿಮ್ಮ ಒಂದು ಜರ್ನಿನ ಹ್ಯಾಪಿಯಾಗಿ ಸಂತೋಷವಾಗಿ ಲೀಡ್ ಮಾಡ್ತೀರಾ. ನೀವು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅದು ಗ್ರೋತ್ ಆಗಿದೆ. ಅದರಲ್ಲಿ ನೀವು ಫಲನ ತಗೊಂಡು ಅದರಲ್ಲಿ ಒಂದು ಸಂತೃಪ್ತಿನ ಪಡೆಯುವಂಥ ಸಮಯ ನಿಮ್ಮದಾಗಿದೆ. ನೀವು ಒಬ್ಬ ಪರಿಪೂರ್ಣ ಜ್ಞಾನ, ಪರಿಪೂರ್ಣತೆ, ಅರಿವು ತಗೊಂಡು ಬಂದಿರುವಂಥ
ವ್ಯಕ್ತಿಗಳಾಗ್ತಾ ಇದ್ದೀರಾ. ಪರಿಪೂರ್ಣರಾಗ್ತಾ ಇದ್ದೀರಾ. ಇಷ್ಟು ದಿನ ಏನು ನಿಮಗೆ ಲೈಫ್ ಪಾಠ ಕಲಿಬೇಕಿತ್ತು ಅದನ್ನೆಲ್ಲ ಕಲಿತು ನೀವು ಪರಿಪೂರ್ಣರಾಗ್ತಾ ಇದ್ದೀರಾ. ಅದರಲ್ಲಿ ನಿಮಗೆ ವಿಜಯ ದೊರೀತಾ ಇದೆ, ಸಕ್ಸಸ್ ದೊರೀತಾ ಇದೆ. ಇಷ್ಟು ದಿನ ನೀವು ನಿಮಗೆ ಸಕ್ಸಸ್ ಇರಲಿಲ್ಲ, ಬ್ಯಾಕ್ ಸ್ಟ್ಯಾಬಿಂಗು, ಬರೀ ನೋವು, ದುಃಖ, ಹಾರ್ಟ್ ಬ್ರೇಕು ಈ ಥರ ದಿಂದ ನೊಂದಿದ್ರೆ ನಿಮಗೆ ಅದರಿಂದ ಬಿಡುಗಡೆ ಸಿಗ್ತಾ ಇದೆ. ಡಿವೈನ್ ಕಡೆಯಿಂದ ನಿಮಗೆ ಒಳ್ಳೆ ಪ್ರೀತಿ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ಕಳೆದೋಯ್ತು ಆ ಥರ ಎಲ್ಲ ಏನು ಚಿಂತೆ ಇತ್ತು ಅದೆಲ್ಲ ನಿಮಗೆ ಬ್ಯಾಲೆನ್ಸ್ ತಗೊಂಡ್ಬರ್ತಾ ಇದ್ದಾರೆ, ನ್ಯಾಯ ಕೊಡ್ತಾ ಇದ್ದಾರೆ ಡಿವೈನ್ ನಿಮಗೆ. ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಇದೆ. ನೀವು ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ, ಯಾವುದಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅದು ನಿಮಗೆ ಗ್ರೋತ್ ಆಗ್ತಾ ಇದೆ. ಅದ್ರ ಫಲನ ನೀವು ತಗೊಳ್ಳೋ ಅಂಥ ಸಮಯ. ಅದನ್ನು ನೀವು ಅನುಭವಿಸಿ ತೃಪ್ತಿಕರವಾದ ನಿದ್ರೆ ಮಾಡೋ ಅಂಥ, ಮೈಂಡ್ ರಿಲ್ಯಾಕ್ಸ್ ಮಾಡಿ ಪೀಸ್ ಆಗಿರೋ ಅಂಥ ಒಂದು ಸಮಯ ನಿಮ್ದಾಗ್ತಾ ಇದೆ. ಅದು ಆ ಚೇಂಜಸ್ ಅತಿ ವೇಗದಲ್ಲಿ ಬರ್ತಾ ಇದೆ. ಅದು ಹೀಲ್ ಆಗ್ತಾ ಇದೆ. ಡಿವೈನ್ ನಿಮಗೆ ಹೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ರೆ ಇದು ನಿಮ್ಮ ರೀಡಿಂಗ್. ಇಷ್ಟು ಕಾರ್ಡು ಡಿವೈನ್ ತೆಗೆಯೋ ತನಕ ಬಿಟ್ಟಿಲ್ಲ. ಇಷ್ಟು ಈ ಮೆಸೇಜ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.